ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೇವಣ್ಣ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಸಂತ್ರಸ್ತೆ ಇದ್ದರು. ಮೈಸೂರು ಜಿಲ್ಲೆ ಹುಣಸೂರಿನ ಕಾಳೇನಹಳ್ಳಿಯ ತೋಟದ ಮನೆಯಲ್ಲವರಿದ್ರು. ರೇವಣ್ಣ ಆಪ್ತ ಸಹಾಯಕ ರಾಜಶೇಖರ್ ಮನೆಯಿಂದ ರಕ್ಷಣೆ ಮಾಡಲಾಗಿದೆ. ಸಂತ್ರಸ್ತೆಯನ್ನ ಕೂಡಿ ಹಾಕಿದ್ನ ರೇವಣ್ಣ ಆಪ್ತ ಸಹಾಯಕ. ಹಾಗಾದ್ರೆ ರೇವಣ್ಣ ಆಪ್ತ ಸಹಾಯಕನ ತೋಟದ ಮನೆಯಲ್ಲೇ ಸಂತ್ರಸ್ತೆ ಇತ್ತು. ಕಾರಣ ಅವರು ದೂರು ಕೊಡಬಾರದು ಅಂತ. ಮೈಸೂರು ಜಿಲ್ಲೆ ಹುಣಸೂರಿನ ಕಾಳೇನಹಳ್ಳಿಯ ತೋಟದ ಮನೆಯಲ್ಲಿದ್ರಂತೆ ರೇವಣ್ಣ ಆಪ್ತ ಸಹಾಯಕ ರಾಜಶೇಖರ್. ಆತ ಕಿಡ್ನಾಪ್ ಮಾಡಿದ್ದ, ಸಂತ್ರಸ್ತೆಯನ್ನ ಕೂಡಿ ಹಾಕಿದ್ನ. ಹಾಗಾದ್ರೆ ರೇವಣ್ಣ ಆಪ್ತ ಸಹಾಯಕ ಯಾರ ಹೇಳಿಕೆಯ ಮೇರೆಗೆ ಕೂಡ ಹಾಕಿದ್ದ? ಯಾರು ಹೇಳಿದ್ರು? ಯಾರು ಪ್ರಚೋದನೆಯನ್ನ ಕೊಟ್ಟರು? ಇದರ ಹಿಂದಿನ ಉದ್ದೇಶ ಏನು? ಇದರ ಬಗ್ಗೆ ತನಿಖೆ ಆಗಬೇಕು. ಫಸ್ಟ್ ಆಫ್ ಆಲ್, ಈ ಎಲ್ಲ ವಿಷಯಗಳು ಈಗಿನ ತೀರ್ಪಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಇದು ಬಹಳ ಇಂಪಾರ್ಟೆಂಟ್. ಸಂತ್ರಸ್ತೆಯನ್ನ ಕೂಡಿ ಹಾಕಿದ್ನ ಹಾಗಾದ್ರೆ ರೇವಣ್ಣ ಆಪ್ತ ಸಹಾಯಕ. ಆಗ್ಲೇ ಹೇಳಿದೆ, ಇಡೀ ಪ್ರಕರಣದ ಜಾಡು ಬಹಳ ಆಳವಾಗಿದೆ ಅಂತ. ರೇವಣ್ಣ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಸಂತ್ರಸ್ತೆ ಇದ್ರು. ಅವರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಅವರ ವಿಚಾರಣೆ ನಡೆಯುತ್ತೆ. ಈಗ ಯಾರು ಕರ್ಕೊಂಡು ಹೋದ್ರು, ಏನ್ ಮಾಡಿದ್ರು, ಏನು ಅಂತ ಅವ್ರನ್ನ ಬಲವಂತ ಮಾಡಿದ್ರು. ಯಾಕೆ ಅಂದ್ರೆ ಈ ಸೆಕ್ಷನ್ಗಳನ್ನ ನೋಡಿ. ದೂರಿನ ಅನ್ವಯ ದಾಖಲಾಗಿರುವಂತಹ ಸೆಕ್ಷನ್ KR ನಗರ ಸ್ಟೇಷನ್ ನಲ್ಲಿ 364A, 365, 34. ಈ 364 ನಾನ್ ಬೇಲೆಬಲ್ ಅಫೆನ್ಸ್. 364A ಮತ್ತು 365. 364A ಏನ್ ಹೇಳುತ್ತೆ? ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳುತ್ತೆ. ಹೌದಾ? ಇದನ್ನ ಪರಿಶೀಲಿಸಬೇಕು. 365 ಅವರ ಮೇಲೆ ಪ್ರಭಾವವನ್ನು ಬೀರಿ ಹೆದರಿಸಿ ಬೆದರಿಸಿ ಅವ್ರನ್ನ ಕಿಡ್ನಾಪ್ ಮಾಡಲಾಗುತ್ತೆ ಅಂತ ಈ ಸೆಕ್ಷನ್ ಹೇಳುತ್ತೆ. ಹೌದಾ? ಇದನ್ನ ವಿಚಾರಣೆ ಮಾಡಬೇಕು. 363 ರೇವಣ್ಣ ಪರವಾದಂತ ವಕೀಲರು ವಾದ ಮಂಡನೆ ಮಾಡಿದ್ದು. ಕಿಡ್ನಾಪ್ ಆಗಿದ್ರೆ ಅದರಲ್ಲಿ ನೀವು ಆ ಸೆಕ್ಷನ್ ಅನ್ನು ಹಾಕಬೇಕಾಗಿತ್ತು. ಅದು ಬೇಲೆಬಲ್ ಅಫೆನ್ಸ್. ಮೈಸೂರು ಜಿಲ್ಲೆಯ ಹುಣಸೂರಿನ ಕಾಳೇನಹಳ್ಳಿಯ ತೋಟದ ಮನೆಯಲ್ಲಿ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಸಂತ್ರಸ್ತೆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಅವರನ್ನ ಕಿಡ್ನಾಪ್ ಮಾಡಿದಂತ ಉದ್ದೇಶ ಏನು? ಅವರನ್ನ ಯಾಕಾಗಿ ಅಪಹರಿಸಲಾಗಿತ್ತು? ಅವರ ವಿಡಿಯೋಗಳು ವೈರಲ್ ಆಗಿದ್ವು, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಟ್ರೆ, ದೂರು ಕೊಟ್ರೆ ಕುತ್ತಿಗೆಗೆ ಬರುತ್ತೆ ಅಂತ ಅವರ ಕಿಡ್ನಾಪ್ ಮಾಡಲಾಗಿದೆ, ಅವರನ್ನ ಅಪಹರಿಸಲಾಗಿದೆ ದೂರಿನಲ್ಲಿ ಉಲ್ಲೇಖ ಇದೆ. ದೂರಿನ ಮೇರೆಗೆ ಈ FIR ದಾಖಲಾಗಿರೋದು, ಈ ಸೆಕ್ಷನ್ಗಳನ್ನು ಹಾಕಲಾಗಿರೋದು. ಈಗೇನಾಗುತ್ತೆ? ತೀರ್ಪು ಕಾಯ್ದಿರಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರಬೇಕು. ಅದಕ್ಕೂ ಮುಂಚೆ ಇಡೀ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೈಸೂರಿನಿಂದ ಬೆಂಗಳೂರಿಗೆ SIT ಅಧಿಕಾರಿಗಳು ಸಂತ್ರಸ್ತೆಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ರೇವಣ್ಣ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಸಂತ್ರಸ್ತೆ ಇದ್ರು. ಅವರನ್ನ ಬೆಂಗಳೂರಿಗೆ ರವಾನೆ ಮಾಡಲಾಗ್ತಾ ಇದೆ. ಇನ್ನು ಅವರು ಬರ್ತಾರೆ, ಅವರ ವಿಚಾರಣೆ ಕೂಡ ಆಗುತ್ತೆ. ಕೋರ್ಟಿನ ಮುಂದೆ ಅವರನ್ನ ಹಾಜರುಪಡಿಸ್ತಾರಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರ ಮೇಲೆ ಪ್ರಭಾವವನ್ನು ಬೀರಿ ಹೆದರಿಸಿ ಬೆದರಿಸಿ ಅವ್ರನ್ನ ಕಿಡ್ನಾಪ್ ಮಾಡಲಾಗುತ್ತೆ ಅಂತ ಈ ಸೆಕ್ಷನ್ ಹೇಳುತ್ತೆ. ಹೌದಾ? ಇದನ್ನ ವಿಚಾರಣೆ ಮಾಡಬೇಕು. 363 ರೇವಣ್ಣ ಪರವಾದಂತ ವಕೀಲರು ವಾದ ಮಂಡನೆ ಮಾಡಿದ್ದು. ಕಿಡ್ನಾಪ್ ಆಗಿದ್ರೆ ಅದರಲ್ಲಿ ನೀವು ಆ ಸೆಕ್ಷನ್ ಅನ್ನು ಹಾಕಬೇಕಾಗಿತ್ತು. ಅದು ಬೇಲೆಬಲ್ ಅಫೆನ್ಸ್. ಮೈಸೂರು ಜಿಲ್ಲೆಯ ಹುಣಸೂರಿನ ಕಾಳೇನಹಳ್ಳಿಯ ತೋಟದ ಮನೆಯಲ್ಲಿ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಸಂತ್ರಸ್ತೆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಅವರನ್ನ ಕಿಡ್ನಾಪ್ ಮಾಡಿದಂತ ಉದ್ದೇಶ ಏನು? ಅವರನ್ನ ಯಾಕಾಗಿ ಅಪಹರಿಸಲಾಗಿತ್ತು? ಅವರ ವಿಡಿಯೋಗಳು ವೈರಲ್ ಆಗಿದ್ವು, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಟ್ರೆ, ದೂರು ಕೊಟ್ರೆ ಕುತ್ತಿಗೆಗೆ ಬರುತ್ತೆ ಅಂತ ಅವರ ಕಿಡ್ನಾಪ್ ಮಾಡಲಾಗಿದೆ, ಅವರನ್ನ ಅಪಹರಿಸಲಾಗಿದೆ ದೂರಿನಲ್ಲಿ ಉಲ್ಲೇಖ ಇದೆ. ದೂರಿನ ಮೇರೆಗೆ ಈ FIR ದಾಖಲಾಗಿರೋದು, ಈ ಸೆಕ್ಷನ್ಗಳನ್ನು ಹಾಕಲಾಗಿರೋದು. ಈಗೇನಾಗುತ್ತೆ? ತೀರ್ಪು ಕಾಯ್ದಿರಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರಬೇಕು. ಅದಕ್ಕೂ ಮುಂಚೆ ಇಡೀ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೈಸೂರಿನಿಂದ ಬೆಂಗಳೂರಿಗೆ SIT ಅಧಿಕಾರಿಗಳು ಸಂತ್ರಸ್ತೆಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ರೇವಣ್ಣ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಸಂತ್ರಸ್ತೆ ಇದ್ರು. ಅವರನ್ನ ಬೆಂಗಳೂರಿಗೆ ರವಾನೆ ಮಾಡಲಾಗ್ತಾ ಇದೆ. ಇನ್ನು ಅವರು ಬರ್ತಾರೆ, ಅವರ ವಿಚಾರಣೆ ಕೂಡ ಆಗುತ್ತೆ. ಕೋರ್ಟಿನ ಮುಂದೆ ಅವರನ್ನ ಹಾಜರುಪಡಿಸ್ತಾರಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.